ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ ಅವರು CM ಸಿದ್ದರಾಮಯ್ಯನವರಿಗೆ ಒಳ ಮೀಸಲಾತಿ ವರದಿಯನ್ನ ಸಲ್ಲಿಕೆ ಮಾಡಿದ್ದು, ಈ ಒಳ ಮೀಸಲಾತಿ ವರದಿ ಏನಿದೆಯಲ್ಲ, ಆಗಸ್ಟ್ 7ಕ್ಕೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತೇಳಿ CM ಸಿದ್ದರಾಮಯ್ಯನವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಆಗಸ್ಟ್ 4ರಂದು ಈ ಒಳ ಮೀಸಲಾತಿ ವರದಿ ಸಲ್ಲಿಕೆಯಾಗಿದ್ದು, ಆಗಸ್ಟ್ 7ರಂದು ಇದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿದೆ. ಇದು ಚರ್ಚೆಯಾಗಿ ಕೇವಲ 15ರಿಂದ 20 ದಿನಗಳಲ್ಲಿ ಈ ಒಳ ಮೀಸಲಾತಿ ವರದಿ ಜಾರಿಯಾಗಲಿದ್ದು, ಹಾಗಾದ್ರೆ ಈ ಒಳ ಮೀಸಲಾತಿ ವರದಿ ಜಾರಿಯಾದ ತಕ್ಷಣ ನಾವೆಲ್ಲಾ ನೋಟಿಫಿಕೇಶನ್ಗಳನ್ನ ಮಾಡ್ತೀವಿ ಅಂತೇಳಿ CM ರವರೇ ಏನ್ ಮಾಡಿದಾರೆ ಅಂದ್ರ ಒಂದು ಆಶ್ವಾಸನೆಯನ್ನ ನೀಡಿದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಆರ್ಥಿಕ ಅನುಮೋದನೆಯನ್ನ ಪಡೆದುಕೊಂಡಿದ್ದು, ಹಾಗಾದ್ರೆ ಯಾವ ಹುದ್ದೆಗಳಿಗೆ ನೋಟಿಫಿಕೇಶನ್ಗಳು ಆಗಲಿವೆ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಇಲ್ಲಿ ನೀವು ನೋಡಬಹುದು, ಹಲವಾರು ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇದ್ದು, ಹಾಗಾದ್ರೆ ಯಾವ್ಯಾವ ಹುದ್ದೆಗಳು ಖಾಲಿ ಇವೆ ಅಂದ್ರೆ ನೋಡಿ, ಪದವಿ ಪೂರ್ವ ಕಾಲೇಜುಗಳಲ್ಲಿ 804 ಉಪನ್ಯಾಸಕ ಹುದ್ದೆಗಳು ಖಾಲಿ ಇದ್ದು, ಇವು ಕೂಡ ಈ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ನೋಟಿಫಿಕೇಶನ್ ಹೊರಬೀಳಲಿದೆ. ಅದರ ಜೊತೆಗೆ 2000 ತಾಂತ್ರಿಕ ಕಾಲೇಜಿನ ಉಪನ್ಯಾಸಕ ಹುದ್ದೆಗಳು ಕೂಡ ಖಾಲಿ ಇವೆ ಅಂತಕ್ಕಂಥದ್ದು. ವಸತಿ ಶಾಲೆಗಳಲ್ಲಿ 875 ಹುದ್ದೆಗಳು, ಅಬಕಾರಿ ಇಲಾಖೆಯಲ್ಲಿ 268 ಉಪನಿರೀಕ್ಷಕರ ಹುದ್ದೆಗಳು ಕೂಡ ಖಾಲಿ ಇದ್ದು, ಅವು ಕೂಡ ನೋಟಿಫಿಕೇಶನ್ ಹೊರಬೀಳಲಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ 677 ಅಬಕಾರಿ ಪೇದೆ, 16,000 ಶಿಕ್ಷಕರ ಹುದ್ದೆಗಳಿಗೂ ಕೂಡ ಆರ್ಥಿಕ ಅನುಮೋದನೆ ಸಿಕ್ಕಿದ್ದು, ಅದು ಕೂಡ ಈ ಹೊರಬೀಳಲಿದೆ ಅಂತಕ್ಕಂಥ ನೋಟಿಫಿಕೇಶನ್. 600 ಪೊಲೀಸ್ ಇನ್ಸ್ಪೆಕ್ಟರ್, 4,000 ಪೊಲೀಸ್ ಪೇದೆ ಅಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೆಯಲಿವೆ ಅಂತಕ್ಕಂಥದ್ದು. ಅದರ ಜೊತೆಗೆ ವಿವಿಧ ಇಲಾಖೆಗಳಲ್ಲಿ 1000ಕ್ಕೂ ಹೆಚ್ಚು FDA ಮತ್ತು SDA ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ್ದು, ಅಧಿಸೂಚನೆಗೆ ಸಿದ್ಧವಾಗಿದೆ ಅಂತಕ್ಕಂಥದ್ದು. ಹೆಚ್ಚು ಎಲ್ಲಾ ಇಲಾಖೆಗಳು ನಾವು ತೆಗೆದುಕೊಂಡ್ರೆ ಒಂದು 25,000 ಅಧಿಕ ಹುದ್ದೆಗಳು ಮೀಸಲಾತಿಯಿಂದ ಇಲ್ಲಿವರೆಗೆ ವಿಳಂಬವಾಗಿತ್ತು. ಆದರೆ ಮೀಸಲಾತಿಯ ವರದಿಯನ್ನ ಇವತ್ತು ಸಲ್ಲಿಕೆ ಮಾಡಲಾಗಿದ್ದು, ಹಾಗಾಗಿ ಆಗಸ್ಟ್ 7ರಂದು ಅದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಅತಿ ಶೀಘ್ರ ಒಂದು 15ರಿಂದ 20 ದಿನಗಳಲ್ಲಿ ಅದನ್ನ ಜಾರಿಗೊಳಿಸ್ತಕ್ಕಂತ ಒಂದು ಸಾಧ್ಯತೆಯನ್ನ ಮಾಡ್ತೀವಿ ಅಂತೇಳಿ CM ರವರೇ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಇನ್ನು ಇದೇ ತಿಂಗಳು ಕೊನೆಯಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದಕ್ಕೆ ನೋಟಿಫಿಕೇಶನ್ ಆಗ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಇವೆ ಅಂತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ಯಾವ್ಯಾವ ಹುದ್ದೆಗಳಿಗೆ ನೀವು ತಯಾರಿಯನ್ನ ನಡೆಸಿದಿರಲ್ಲ, ಆ ತಯಾರಿಯನ್ನ ಮತ್ತಷ್ಟು ಚುರುಕುಗೊಳಿಸಿ ಈ ಒಂದು ಪರೀಕ್ಷೆಗಳಲ್ಲಿ ಯಶಸ್ಸಾಗಬೇಕಂತೇಳಿ ನಮ್ಮ ಒಂದು ಮನವಿ. ಅದರ ಜೊತೆಗೆ ಈ ಎಲ್ಲಾ ಹುದ್ದೆಗಳು ಕೂಡ ಇದರ ಜೊತೆಗೆ ಇನ್ನೂ ಹಲವಾರು ಇಲಾಖೆಗಳಲ್ಲಿ ಆರ್ಥಿಕ ಅನುಮೋದನೆಗಾಗಿ ಸಲ್ಲಿಸಲಾಗಿದ್ದು, ಆರ್ಥಿಕ ಅನುಮೋದನೆ ಸಿಕ್ಕ ನಂತರ ಅವುಗಳಿಗೂ ಕೂಡ ಏನ್ ಮಾಡಲಾಗ್ತದ, ಹೊಸ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗ್ತದ. ಹಾಗಾಗಿ ಈಗಾಗಲೇ ಸಿದ್ಧವಿರ್ತಕ್ಕಂತ ಅಧಿಸೂಚನೆಗಳು ಇವೆಲ್ಲವೂ ಕೂಡ ಉಪನ್ಯಾಸಕ ಹುದ್ದೆಗಳದಾವ, ಶಿಕ್ಷಕರ ಹುದ್ದೆಗಳಿವೆ, ವಸತಿ ಶಾಲೆಗಳಲ್ಲಿದ್ದು, ಅಬಕಾರಿ ಇಲಾಖೆಗಳಲ್ಲಿ ಕಂಡು ಬರ್ತದ, ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ಇದೆ, ಅದರ ಜೊತೆಗೆ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ, SDA FDA ಹೀಗೆ ಅನೇಕ ರೀತಿಯಾದಂತಹ ವಿವಿಧ ಈ ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥರ ಬಗ್ಗೆ ನಾವು ನೋಡಬಹುದು. ಈ ಎಲ್ಲಾ ಹುದ್ದೆಗಳಿಗೂ ಕೂಡ ಅತಿ ಶೀಘ್ರಗತಿಯಲ್ಲಿ ಅಧಿಸೂಚನೆ ಹೊರಬೀಳುವ ನಿರೀಕ್ಷೆ ಇದೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಇದಿಷ್ಟು ನಿಮಗೆ ಪ್ರಮುಖವಾದಂತಹ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಆನ್ ಮಾಡಿಕೊಳ್ಳಿ. ಧನ್ಯವಾದಗಳು.